ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ಸೂಳೆಕೆರೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ರಸ್ತೆ ತಡೆಯನ್ನು ನಡೆಸಿದರು. ಈ ರಸ್ತೆ ತಡೆಯು ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿರುವಂತಹ ಯಲೋದಳ್ಳಿ ರವಿ ಅವರ ನೇತೃತ್ವದಲ್ಲಿ ನಡೆಯಲಾಗಿದ್ದು, ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕಿನ ರೈತರು ಭಾಗವಹಿಸಿ ರಸ್ತೆ ತಡೆಯನ್ನು ನಡೆಸಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. तू काढव ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಾಘಾಟಿರಲಿ ವಾಘಾಟಿರಲಿ. ರೈತರ ಕಡೆಗಣಿಸುವ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ, ರೈತರ ಕಡೆಗಣಿಸುವ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರೈತರ ಹೋರಾಟಕ್ಕೆ ರೈತರನ್ನು ಬೀದಿ ಇಳಿಸಿ ರಾಜ್ಯ ಸರ್ಕಾರಕ್ಕೆ, ರೈತರಿಗೆ ಭತ್ತಕ್ಕೆ ಬೆಂಬಲ ನೀಡಲು ಜಿಲ್ಲಾಡಳಿತಕ್ಕೆ, ರೈತರಿಗೆ ಅರಣ್ಯ ಭೂಮಿ ಹೋಗ್ತಿರೋ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಹಕ್ಕಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಈಗಾಗಲೇ ಭತ್ತಕ್ಕೆ ಬೆಂಬಲ ಬೆಲೆಯನ್ನು ಮಾಡಿದ್ದು 2300 ರೂಪಾಯಿಯನ್ನ ಈಗಾಗಲೇ ಖರೀದಿದಾರರು ಮತ್ತು ಕಮಿಷನ್ ಏಜೆಂಟ್ಗಳು 1600 1700 ರೂಪಾಯಿ ಭತ್ತ ಖರೀದಿ ಮಾಡ್ತಾರೆ. ನಮ್ಮ ರೈತ ಸಂಘದ ಉದ್ದೇಶ ಹೋರಾಟ ಭತ್ತ 2300 ಬೆಂಬಲ ಬೆಲೆ ಏನು ಖರೀದಿ ಮಾಡಿದಾರ ಆ ರೇಟಿಗೆ ಖರೀದಿ ಮಾಡಬೇಕು ಮತ್ತು ರೈತರಿಗೆ ಒಂದು ಕ್ವಿಂಟಲ್ಗೆ 1000 ರೂಪಾಯಿ ಬೋನಸ್ ಕೊಡ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗಾಗಿ ಕೂಡ ಜಿಲ್ಲಾಧಿಕಾರಿಗಳು ಕೂಡಲೇ ಅಲ್ಲಿ ಭತ್ತ ಕಲೆ ಅರ್ಧ ಕಟಾವಾಗಿದೆ, ಇನ್ನು ಅರ್ಧ ಭತ್ತಗಳು ಕಟಾವು ನಡೀತಾ ಇದೆ. ಈ ವಾರದೊಳಗೆ ಎಲ್ಲಾ ಖರೀದಿ ಕೇಂದ್ರಗಳಲ್ಲಿ 2300 ರೂಪಾಯಿ ಒಳಗಡೆ ಎಲ್ಲಿ ಖರೀದಿ ಮಾಡಬಾರ್ದು, 2300 ರೂಪಾಯಿ ಮೇಲೆ ಖರೀದಿ ಮಾಡಬೇಕು. ಒಂದು ಕ್ವಿಂಟಲ್ ಭತ್ತಕ್ಕೆ 1000 ರೂಪಾಯಿ ಬೋನಸ್ ಮಾಡಬೇಕು. ಕೂಡಲೇ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಜಿಲ್ಲಾ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸಲಿದ್ರೆ ಇನ್ನು 3-4 ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗಾಗಿ ಇಡೀ ಇವತ್ತು ಜಿಲ್ಲೆಯಾದ್ಯಂತ ಇವತ್ತು ಟೋಟಲ್ 6 ತಾಲೂಕಿನಲ್ಲಿ ಈ ರಸ್ತೆ ಚಳವಳಿ ಮಾಡ್ತಾ ಇದ್ದೇವೆ. ಕೂಡಲೇ ಜಿಲ್ಲಾಧಿಕಾರಿಗಳು ಭತ್ತದ್ದಾಗಲಿ, ಅರಣ್ಯ ಭೂಮಿ ಆಗಲಿ, ಬಗರುಕೋಮ ಆಗಲಿ ಯಾವುದೇ 5 ಬಾರಿ ಪಾದಯಾತ್ರೆ ಮಾಡಿದ್ದೀವಿ. ಆದ್ರೆ ಜಿಲ್ಲಾಧಿಕಾರಿಗಳು ಇದನ್ನ ಎಚ್ಚೆತ್ತಂತಲ್ಲ. ಕೂಡಲೇ ಇದನ್ನ ಬಗೆಹರಿಸಿಲ್ಲ ಅಂತಂದ್ರೆ ದಾವಣಗೆರೆ ಸಂಪೂರ್ಣ ಬಂದ್ ಕಾರ್ಯಕ್ರಮ ಮಾಡ್ಬೇಕಂತಂದು ಮೊನ್ನೆ ನಮ್ಮ ಬಸವಪಟ್ಟಣ ಸಬ್ ಇನ್ಸ್ಪೆಕ್ಟರ್ ಆಗಿರಂತ ಇಂಥ ಸಾಹೇಬ್ರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಮನವಿಯನ್ನು ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಗಮನಕ್ಕೆ ಕಳಿಸ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. ಬೆಂಬಲ ಬೆಲೆಗೆ ಸಂಬಂಧಪಟ್ಟಂತೆ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನೀವೆಲ್ಲ ಇವತ್ತು ಪ್ರೊಟೆಸ್ಟ್ ಮಾಡಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ನಿಮ್ಮ ಅರ್ಜಿಯನ್ನು ತಹಸೀಲ್ದಾರ್ ಅವರ ಮೂಲಕ ಜಿಲ್ಲಾಧಿಕಾರಿಗೆ ತಲುಪುವಂತ